ಈ ನಡುವೆ ತುಂಬ ಜನ ಯಾರು ಹೊಸ ಬೈಕ್ ತಗೋಬೇಕು ಅಂತಿದ್ರೆ ಎಲ್ಲರೂ ಸಜೆಸ್ಟ್ ಮಾಡೋದು ಎಲೆಕ್ಟ್ರಿಕ್ ವೆಹಿಕಲ್ನ ತಗೋ ಅಂತ. ಯಾಕಂದರೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಲ್ಲ, ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ ಅಂತ. 2 ವೀಲರ್ ತೊಗೋಬೇಕು ಅಂತಿದ್ದವರು ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೋತಾ ಇದ್ದಾರೆ, 4 ವೀಲರ್ ತೊಗೋಬೇಕು ಅಂತಿದ್ರು ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೋತಾ ಇದ್ದಾರೆ. ಅಷ್ಟೇ ಯಾಕೆ ಎಲೆಕ್ಟ್ರಿಕ್ ಬಸ್ ಕೂಡ ಬಿಟ್ಟಿದ್ದಾರೆ ಆ್ಯಂಡ್ ಎಲೆಕ್ಟ್ರಿಕ್ ಆಟೋ ಕೂಡ ಇದೆ. ನನ್ನ ಫ್ರೆಂಡು ಮೊನ್ನೆ ಹೇಳ್ತಾ ಇದ್ದ ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಡು, ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅಂತ. ಆದರೆ ಎಷ್ಟು ಅಂತ ಕಂಪ್ನಿಗಳಿದೆ ಎಲೆಕ್ಟ್ರಿಕ್ ವೆಹಿಕಲ್ಗಳದ್ದು. ಅದಕ್ಕೆ ನಾನು ಹೇಳಿದೆ ಅದರಷ್ಟೇ ಪ್ರಾಫಿಟ್ ಮಾಡುವಂಥ ಬಿಸ್ನೆಸ್ ಐಡಿಯಾ ನನ್ನ ಹತ್ರ ಇದೆ. ಅದೇ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್. ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಚಾರ್ಜ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಒಂದು ಚಾರ್ಜಿಂಗ್ ಸ್ಟೇಷನ್ನ ಸ್ಟಾರ್ಟ್ ಮಾಡಿಬಿಟ್ರೆ ಅದರಿಂದ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ಆ್ಯಂಡ್ ಈ ಬಿಸ್ನೆಸ್ಗೆ ಗೌರ್ಮೆಂಟಿಂದ ಯಾವುದೇ ಲೈಸೆನ್ಸ್ ಕೂಡ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ, ಕೆಲವೊಂದೊಂದು ಪರ್ಮಿಷನ್ ತೊಗೋಬೇಕು ಅಷ್ಟೇ. ಆ್ಯಂಡ್ ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟಾಗಿ ಗೌರ್ಮೆಂಟಿಂದ ನಮ್ಮ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗೆ ನಮ್ಮ ಎಲೆಕ್ಟ್ರಿಕ್ ಬ್ಯಾಟ್ರಿಗಳು ಏನಿರುತ್ತಲ್ಲ ಅದಕ್ಕೆಲ್ಲ ಸಬ್ಸಿಡಿಗಳನ್ನ ಕೊಡ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದು ನಮ್ಮ ಫ್ಯೂಚರ್, ಇದರಿಂದ ಒಂದು ದೊಡ್ಡ ಜನ್ರೇಷನ್ನೇ ವೆಯ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಇದ್ರ ರಿಲೇಟ್ ಆಗಿರುವಂಥ ಚಾರ್ಜಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ನಮಗೂ ಒಳ್ಳೆ ಪ್ರಾಫಿಟ್ ಆಗುತ್ತೆ ಆ್ಯಂಡ್ ನಮ್ಮ ಫ್ಯೂಚರ್ಗೆ ಆ್ಯಂಡ್ ನಮ್ಮ ನೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಕೂಡ ಆಗುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟು, ಏನೇನೆಲ್ಲ ಪರ್ಮಿಷನ್ ತೊಗೋಬೇಕು, ಏನೇನೆಲ್ಲ ಪ್ರಿಕಾಷನ್ ತೊಗೋಬೇಕು ಆ್ಯಂಡ್ ಮುಖ್ಯವಾಗಿ ಎಷ್ಟು ಪ್ರಾಫಿಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆ್ಯಂಕರ್ ಕಿಶೋರ್. ನಮ್ಮ ಸರ್ಕಾರ ಈ ಬಿಸ್ನೆಸ್ ಮಾಡೋಕ್ಕೆ ತುಂಬ ಎಂಕರೇಜ್ ಮಾಡ್ತಾರೆ. ಅಂದರೆ ನಾವು ಇನ್ಸ್ಟಾಲ್ ಮಾಡುವಂಥ ಸ್ಟೇಷನಲ್ಲಿ ಅಲ್ಲಿರುವಂಥ ಬ್ಯಾಟ್ರಿಗಳಿಗೆ ಸಬ್ಸಿಡಿಗಳನ್ನ ಕೊಡ್ತಾರೆ. ಆ ಸಬ್ಸಿಡಿ ಬಗ್ಗೆನೂ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ನಾವು ಮೊದಲನೇದಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಯಾವ್ದಾದ್ರು ಅಪಾರ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ತೀವ, ಯಾವ್ದಾದ್ರು ಕಾಂಪ್ಲೆಕ್ಸಲ್ಲಿ ಸ್ಟಾರ್ಟ್ ಮಾಡ್ತೀವ, ಯಾವ್ದಾದ್ರು ಹೈವೇಲಿ ಸ್ಟಾರ್ಟ್ ಮಾಡ್ತೀವ, ಅಲ್ಲಿ ನಾವು ಒಂದು ಪರ್ಮಿಷನ್ನ ತೊಗೋಬೇಕು. ಪರ್ಮಿಷನ್ನ ತೊಗೊಂಡು ಅವರ ಗೈಡ್ಲೈನ್ಸ್ ಎಲ್ಲನೂ ಫಾಲೋ ಮಾಡಿದ ನಂತರ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿಗಳೇನಿದೆ ಅದ್ರ ಜೊತೆ ನಾವು ಟೈಅಪ್ ಆಗಬೇಕು. ಫಾರ್ ಎಕ್ಸಾಂಪಲ್ 2 ವೀಲರ್ ವೆಹಿಕಲ್ಗಳಿಗೆ ಓಲಾ ಕಂಪ್ನಿಗಳ ಜೊತೆ ನಾವು ಟೈಅಪ್ ಆಗ್ಬೋದು, ಏತರ್ ಕಂಪ್ನಿಗಳ ಜೊತೆ ನಾವು ಟೈಅಪ್ ಆಗ್ಬೋದು, ಇನ್ನೂ ಬೇರೆ ಬೇರೆ ಕಂಪ್ನಿಗಳಿದೆ. ಆ್ಯಂಡ್ 4 ವೀಲರ್ ವಿಷಯಕ್ಕೆ ಬಂದರೆ ಟಾಟಾ ಕಂಪ್ನಿ ಇದೆ, MG ಹೆಕ್ಟರ್ ಇದೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಾರಿನ ಬ್ರ್ಯಾಂಡ್ಗಳು ಕೂಡ ಈಗ ಎಲೆಕ್ಟ್ರಿಕ್ ಕಾರ್ಗಳನ್ನ ಬಿಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಹೋಗಿ ಕೂಡ ಕೊಲಾಬ್ ಆಗ್ಬೋದು. ಇಲ್ಲಾಂದರೆ ನಾವು ಯಾವ್ದಾದ್ರು ಚಾರ್ಜಿಂಗ್ ಸ್ಟೇಷನ್ ಕಂಪನಿಗಳಿರುತ್ತಲ್ಲ ಅದ್ರ ಜೊತೆ ಕೂಡ ನಾವು ಕೊಲಾಬ್ ಆಗ್ಬೋದು. ಬಟ್ ನಾವು ಯಾವ್ದಾದ್ರು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟು ಇಲ್ಲಾಂದರೆ ಯಾವ್ದಾದ್ರು ಏರಿಯಾದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅಲ್ಲಿ ತುಂಬ ಜನ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ಯಾಕಂದರೆ ಅವ್ರದ್ದೇ ಅಪಾರ್ಟ್ಮೆಂಟಲ್ಲಿ ಏನಿದೆ ಅವರೇ ಆಲ್ರೆಡಿ ಇಂಥ ಎಲೆಕ್ಟ್ರಿಸಿಟಿ ಸಪ್ಲೈಗಳನ್ನ ಇನ್ಸ್ಟಾಲ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅವ್ರವ್ರ ವೆಹಿಕಲ್ಗಳು ಏನಿದೆ ಆ ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲೇ ಚಾರ್ಜ್ ಹಾಕೋತಾರೆ. ಆ್ಯಂಡ್ EV ಕಂಪನಿಗಳು ಈ ರೆಸಿಡೆನ್ಷಿಯಲ್ ಇನ್ಸ್ಟಾಲೇಷನ್ ಮೇಲೆ ಕೆಲವೊಂದೊಂದು ಸತಿ ಇಂಟ್ರೆಸ್ಟ್ನ ತೋರ್ಸಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಬೇರೆ ಯಾವ್ದಾದ್ರು ಸಪ್ರೇಟ್ ಆಗಿರುವಂಥ ಜಾಗದಲ್ಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಗಲೇ ಹೇಳಿದ್ನಲ್ಲ, ನಾವು ಯಾವ್ದಾದ್ರು ಹೈವೇಲಿ ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಒಂದು ಏರಿಯಾದಲ್ಲೇ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನಾವು ಸ್ಟಾರ್ಟ್ ಮಾಡುವಂಥ ಚಾರ್ಜಿಂಗ್ ಸ್ಟೇಷನ್ನು ಮೇನ್ ರೋಡ್ಗೆ ತುಂಬ ಹತ್ತಿರ ಆಗಿರಬೇಕು, ಆವಾಗಲೇ ಬೇರೆ ವೆಹಿಕಲ್ಗಳು ಬಂದು ಚಾರ್ಜ್ ಮಾಡೋಕ್ಕೆ ಹೆಲ್ಪ್ ಆಗೋದು. ಇಲ್ಲಾಂದರೆ ನಾವು ಯಾವ್ದಾದ್ರು ಪಾರ್ಕಿಂಗ್ ಲಾಟಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಇದ್ರೆ ಅಲ್ಲಿ ನಮ್ಮ ಮೊದಲನೇದಾಗಿ ಅರ್ಥಿಂಗ್ ಚೆನ್ನಾಗಿದೆಯಾ ಆ್ಯಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ನಮ್ಮ ಸರ್ಕಾರ ಮುಂದಿನ 5 ವರ್ಷದಲ್ಲಿ 22,000 ಚಾರ್ಜರ್ಗಳನ್ನ ಪೆಟ್ರೋಲ್ ಪಂಪಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ 70,000 ಇಡೀ ದೇಶದಲ್ಲೇ ಇನ್ಸ್ಟಾಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಪವರ್ ಮಿನಿಸ್ಟ್ರಿ ಅವರು 2,800 ಚಾರ್ಜಿಂಗ್ ಸ್ಟೇಷನ್ಗಳನ್ನ 68 ಸಿಟಿಗಳು, 25 ಸ್ಟೇಟ್ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿ ಅಲ್ಲೆಲ್ಲ ಸ್ಯಾಂಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ 1,500 ಚಾರ್ಜಿಂಗ್ ಸ್ಟೇಷನ್ಗಳು, 9 ಎಕ್ಸ್ಪ್ರೆಸ್ ಆ್ಯಂಡ್ 16 ಹೈವೇಗಳಲ್ಲಿ ಸ್ಯಾಂಕ್ಷನ್ ಆಗಿದೆ. ಇವೆಲ್ಲ ಆಗಿರೋದು ಫೇಮ್ ಸೆಕೆಂಡ್ ಸ್ಕೀಮಲ್ಲಿ. ಆ್ಯಂಡ್ ಯಾವ್ಯಾವೆಲ್ಲ ಚಾರ್ಜರ್ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಬರೋದು 2 ಚಾರ್ಜರ್ಗಳು, ಒಂದು AC ಸ್ಲೋ ಚಾರ್ಜರು ಆ್ಯಂಡ್ DC ಫಾಸ್ಟ್ ಚಾರ್ಜರ್. ಆ್ಯಂಡ್ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ನಮಗೆ 200 ಸ್ಕ್ವೇರ್ ಫೀಟ್ ಜಾಗ ಇದ್ದರೆ ಅಷ್ಟೇ ಸಾಕು. ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ ನಮಗೆ 5 ರಿಂದ 10 ಲಕ್ಷ ಇದ್ದರೆ ಸಾಕು. ನಾವು ಈ ಬಿಸ್ನೆಸ್ನ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದರ ಜೊತೆಗೆ ಗೌರ್ಮೆಂಟಿಂದ ಎಷ್ಟೊಂದು ಸ್ಕೀಮ್ಗಳಿದೆ, ಆ ಸ್ಕೀಮ್ಗಳಿಗೆ ಏನೋ ನೀವು ಅಪ್ಲೈ ಮಾಡಿದರೆ ನೀವು ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ಸಲ್ಲಿ ಬ್ಯಾಟ್ರಿಗಳು ಏನಿರುತ್ತಲ್ಲ ಅದಕ್ಕೆ ಸಬ್ಸಿಡಿಗಳು ಬರುತ್ತೆ. ಎಲೆಕ್ಟ್ರಿಕ್ ಚಾರ್ಜರ್ಗೆ ಮಾತ್ರ ಗೌರ್ಮೆಂಟ್ ಅವರು ಸಬ್ಸಿಡಿ ಕೊಡಲ್ಲ, ನಾವು ಯೂಸ್ ಮಾಡುವಂಥ ಎಲೆಕ್ಟ್ರಿಸಿಟಿಗೆ ಕೂಡ ಗೌರ್ಮೆಂಟ್ ಅವರು ಸಬ್ಸಿಡಿನ ಕೊಡ್ತಾರೆ. ಆ್ಯಂಡ್ ಮುಖ್ಯವಾಗಿ ನಾವು ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತೀರಾ ನಮಗೆ ಮೈಂಡಲ್ಲಿ ಬರೋದು ಪ್ರಾಫಿಟ್. ಈ ಬಿಸ್ನೆಸ್ಸಿಂದ ನಾವು ಎಷ್ಟು ಪ್ರಾಫಿಟ್ನ ಮಾಡ್ತೀವಿ ಅಂತ. ಈ ಬಿಸ್ನೆಸ್ಸಲ್ಲಿ ನಾವೇನಾದ್ರು ವೆಲ್ ಎಸ್ಟಾಬ್ಲಿಷ್ ಆದರೆ ನಾವು ಆ್ಯಾವ್ರೇಜ್ ಆಗಿ 4 ರಿಂದ 5 ಲಕ್ಷ ಪ್ರಾಫಿಟ್ನ ಮಾಡ್ಬೋದು.
ನಾವೇನಾದ್ರು ಮೊದಲನೇದಾಗಿ ಈಗ ಶುರುವಿನಲ್ಲಿ ಬಿಸ್ನೆಸ್ನ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಆ್ಯಾವ್ರೇಜ್ ಆಗಿ 2-3 ಲಕ್ಷ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ಇನ್ನೂ ಇನ್ ಡೀಟೇಲ್ ಆಗಿ ನಾನು ಹೇಳಿರುವಂಥ ಸಬ್ಸಿಡಿಗಳ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಪ್ರಾಫಿಟ್ ಬಗ್ಗೆ, ಇಲ್ಲಾಂದರೆ ಇದನ್ನ ಪ್ರಮೋಷನ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ ಯಾವ್ದ್ರ ಬಗ್ಗೆ ಯಾರು ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಫಸ್ಟು ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ನಿಮಗೆ ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರಲ್ಲ, ಆ ಬಿಸ್ನೆಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.